ಅತ್ಯಾಚಾರದ ಆರೋಪ ಹೊತ್ತಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ವಿಚಾರಕ್ಕೆ ನಾವು ನೋಡ್ತಾ ಹೋದರೆ ಮುಂದೆ ತನಿಖಾ ದೃಷ್ಟಿಯಿಂದ ಬಹಳ ಮುಖ್ಯ ಯಾವುದು ಅಂತಂದರೆ ಆ ಮೊಬೈಲ್ ಫೋನ್. ಯಾವ ಮೊಬೈಲ್ನಲ್ಲಿ ಆ ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಾಗಿದೆಯೋ ಆ ಮೊಬೈಲ್ ಫೋನ್, ಅದನ್ನು ಮದರ್ ಡಿವೈಸು ಅಂತ ಇನ್ವೆಸ್ಟಿಗೇಷನ್ ಲ್ಯಾಂಗ್ವೇಜಲ್ಲಿ ಕರೀತಾರೆ. ಸೊ ಮದರ್ ಡಿವೈಸ್ ಯಾರ ಬಳಿ ಇದೆ, ಯಾವ ಮೊಬೈಲ್ನಲ್ಲಿ ವಿಡಿಯೋವನ್ನು ಶೂಟ್ ಮಾಡಿದ್ರು, ಸದ್ಯ ಮದರ್ ಡಿವೈಸ್ ಎಲ್ಲಿದೆ ಅನ್ನೋದರ ಕುರಿತು ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡಬೇಕಾಗತ್ತೆ. ಯಾಕಂತಂದ್ರೆ ಈಗ ಸಿಕ್ಕಿರುವಂಥ ವಿಡಿಯೋಗಳೇನಿದ್ದಾವೆ ಅದೆಲ್ಲವೂ ಕೂಡ ಸೆಕೆಂಡರಿ ಎವಿಡೆನ್ಸ್. ಬಟ್ ಮದರ್ ಡಿವೈಸ್ ಸಿಗದೆ ಈ ತನಿಖೆ ಮುಂದಕ್ಕೆ ಹೋಗಲ್ಲ. ಸೊ ಮದರ್ ಡಿವೈಸ್ ಎಲ್ಲಿದೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಆ ವಿಡಿಯೋವನ್ನ ಕಲೆಕ್ಟ್ ಮಾಡಿದಂಥ ವ್ಯಕ್ತಿ ಕಾರ್ತಿಕ್, ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್. ಆತ ಹೇಳ್ಕೊಂಡಿರೋ ಪ್ರಕಾರ ಪ್ರಜ್ವಲ್ ಅವರ ಬಳಿ 2 ಫೋನ್ ಇತ್ತು, ಒಂದು ಆಂಡ್ರಾಯ್ಡ್ ಫೋನು, ಮತ್ತೊಂದು ಆ್ಯಪಲ್ ಫೋನು, ಐಫೋನು. ಸೊ ಇದರಲ್ಲಿ ಆಂಡ್ರಾಯ್ಡ್ ಫೋನಲ್ಲಿ ಅವ್ರು ಶೂಟ್ ಮಾಡಿದ್ದಾರೆ ಅಂತ ಕಾರ್ತಿಕ್ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದ. ಸೊ ಈಗ ಮದರ್ ಡಿವೈಸ್ ಅಂತಂದರೆ ಶೂಟ್ ಆಗಿರುವಂಥ ವಿಡಿಯೋ. ಸೊ ಅದರ ಬಗ್ಗೆ ಏನಾದರೂ ಸ್ಪಷ್ಟತೆ ಇದೆಯಾ, ಏನಾದರೂ ಡೀಟೇಲ್ ಸಿಗುತ್ತಾ, ಮತ್ತು ತನಿಖೆಯಲ್ಲಿ ಈ ಮದರ್ ಡಿವೈಸ್ ಎಷ್ಟರ ಮಟ್ಟಿಗೆ ಪ್ರಮುಖ ಪಾತ್ರ ವಹಿಸುತ್ತೆ? ಖಂಡಿತವಾಗಿಯೂ ಕೂಡ ರಕ್ಷತ್, ಎಸ್ಐಟಿಯಿಂದ ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಮದರ್ ಡಿವೈಸ್, ಅಂದ್ರೆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಯಾವ ಮೊಬೈಲ್ ನಲ್ಲಿ ಅನ್ನುವಂಥದ್ದು. ಇಲ್ಲಿ ಕಾರ್ತಿಕ್ ಅವರು ಹೇಳ್ತಾ ಇರುವಂತೆ ಒಂದು ಆಂಡ್ರಾಯ್ಡ್ ಫೋನ್ ಮತ್ತೊಂದು ಐಫೋನ್ ಇತ್ತು ಅವರ ಬಳಿ ಅಂತೇಳಿ. ಆಂಡ್ರಾಯ್ಡ್ ಫೋನ್ ನಲ್ಲಿ ಒಂದೊಮ್ಮೆ ರೆಕಾರ್ಡ್ ಮಾಡಿದ್ದೇ ಆಗಿದ್ರೆ ಅದನ್ನ ಕೂಡ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಆ ಏನು ರೆಕಾರ್ಡ್ ಮಾಡಿದಂತ ಒಂದು ಮದರ್ ಡಿವೈಸ್ ಏನಿದೆ ಅದು ಕಾಣ್ತಾ ಇಲ್ಲ, ಅದು ಕಳೆದೋಗಿದೆ ಅನ್ನುವಂತ ಒಂದು NCR ದಾಖಲಾಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಪ್ರಸ್ತುತವಾಗಿ ಲಭ್ಯವಾಗ್ತಾ ಇರುವಂತದ್ದು. ಒಂದೊಮ್ಮೆ ಆ ಒಂದು ಮದರ್ ಡಿವೈಸ್ ಸಿಗ್ಲಿಲ್ಲ ಅಂತ ಅಂದ್ರೆ ಇಲ್ಲಿ ವಿಡಿಯೋ ಎಡಿಟೆಡ್ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳುವಂತ ಸಾಧ್ಯತೆಗಳಿರುತ್ತೆ. ಆರೋಪಿ ಆ ಒಂದು ವಿಚಾರವನ್ನ ಬಲವಾಗಿ ಮಂಡಿಸುವಂತ ಒಂದು ಕೆಲಸವನ್ನ ಮಾಡಬಹುದು. ಆ ಒಂದು ನಿಟ್ಟಿನಲ್ಲಿ ಎಸ್ಐಟಿ ಈಗ ಮದರ್ ಡಿವೈಸ್ ನ ಹುಡುಕಾಟಕ್ಕೆ ಮುಂದಾಗಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಕಾರ್ತಿಕ್ ಏನಿದ್ದಾನೆ, ಆತ ಒಂದು ಮಾತನ್ನ ಹೇಳಿದ್ದಾನೆ, ನಾನು ವಿಡಿಯೋವನ್ನ ಕಳಿಸಿಕೊಂಡಿದ್ದು ಅನಂತರ ನಾನು ವೈರಲ್ ಮಾಡಿಲ್ಲ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಕಾರ್ತಿಕ್ಗೆ ಹಾಗಾದ್ರೆ ಆ ವಿಡಿಯೋ ಸಿಕ್ಕಿದ್ದು ಹೇಗೆ, ಆಂಡ್ರಾಯ್ಡ್ ಫೋನ್ ನ ಪಾಸ್ವರ್ಡ್ ಹಾಗಾದ್ರೆ ಪ್ರಜ್ವಲ್ ಏನಾದ್ರು ಕಾರ್ತಿಕ್ ಅವರಿಗೆ ಕೊಟ್ಟಿದ್ರಾ, ಅಥವಾ ಇವರು ಯಾವ ರೀತಿಯಲ್ಲಿ ಆ ಒಂದು ಮೊಬೈಲ್ ನಿಂದ ತಮ್ಮ ಮೊಬೈಲ್ಗೆ ವಿಡಿಯೋವನ್ನ ಕಳಿಸಿಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಪ್ರಾಥಮಿಕವಾಗಿ ಎಸ್ಐಟಿ ಏನಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡಬಹುದು. ಆ ಒಂದು ಮದರ್ ಡಿವೈಸ್ ಎಲ್ಲಿ ಅನ್ನುವಂಥದ್ದು, ಈ ಸಂದರ್ಭದಲ್ಲಿ ಕಳೆದೋಗಿದೆ ಅಥವಾ ಅದು ಮಿಸ್ ಆಗಿದೆ ಅನ್ನುವಂಥದ್ದು ಏನಾದ್ರೂ ಹೇಳಿದ್ರೆ ಆ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ಸಾಕ್ಷಿಗಳನ್ನ ಕೂಡ ನೀಡಬೇಕಾಗುತ್ತೆ. ಎಲ್ಲಿ ಕಳ್ಕೊಂಡ್ರಿ, ಹೇಗೆ ಕಳ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕೂಡ ಪೂರಕವಾದಂತಹ ಸಾಕ್ಷಿಗಳನ್ನ ಕೊಡಬೇಕು. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಎಸ್ಐಟಿ ಮತ್ತೆ ಅವರನ್ನ ವಿಚಾರಣೆ ಮಾಡುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದೊಮ್ಮೆ ಅದಕ್ಕೆ ಸರಿಯಾದಂತಹ ಸಾಕ್ಷಿಗಳು ಸಿಗದೇ ಇದ್ರೆ ಸಾಕ್ಷಿ ನಾಶದಡಿಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಬಹುದು. ಅಂದ್ರೆ ಆ ಒಂದು ಮದರ್ ಡಿವೈಸ್ ಅನ್ನ ಇವರೇ ಬೇಕಂತಲೇ ನಾಶಗೊಳಿಸಿದ್ದಾರೆ ಅಥವಾ ಅದಕ್ಕೆ ಸಾಕ್ಷಿ ಆಗುತ್ತೆ ಅನ್ನುವಂತ ಕಾರಣದಿಂದಾಗಿ ಇವರೇ ಅದನ್ನ ನಾಶಗೊಳಿಸಿದ್ದಾರೆ ಅನ್ನುವಂಥದ್ದು ಏನಾದ್ರೂ ಗೊತ್ತಾದ್ರೆ ತಕ್ಷಣದಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮತ್ತೆ ಸಾಕ್ಷಿ ನಾಶದಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಎಸ್ಐಟಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ನಂತರದಲ್ಲಿ ಈ ಒಂದು ಮೊಬೈಲ್ ಅನ್ನ ನೀವು ಬೇರೆ ಯಾರಿಗಾದ್ರೂ ಕೊಟ್ಟಿದ್ರಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಒಂದು ಕಡೆಯಲ್ಲಿ ಕಾರ್ತಿಕ್ ಗೌಡ ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ದೇವರಾಜೇಗೌಡ ಏನು ಬಂಧನ ಆಗೋದಕ್ಕಿಂತ ಮುಂಚೆ ಹೇಳಿಕೆ ಕೊಟ್ಟಿದ್ರಲ್ಲ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ, ಅದರ ಆಧಾರದ ಮೇಲೂ ಕೂಡ ತನಿಖೆ ಮಾಡುವಂತಹ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಈ ಎಲ್ಲಾ ಒಂದು ಟೆಕ್ನಿಕಲ್ ಆಯಾಮಗಳ ದೃಷ್ಟಿಯಲ್ಲಿ ಮದರ್ ಡಿವೈಸ್ ಏನಿದೆ ಇದು ಪ್ರಮುಖವಾದಂತಹ ಒಂದು ಪಾತ್ರ ವಹಿಸುತ್ತೆ. ಈಗಾಗಲೇ ಸಿಕ್ಕಿರುವಂತಹ ವಿಡಿಯೋಗಳನ್ನ FSL ಗೆ ಕಳಿಸಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಪ್ರಾಥಮಿಕವಾಗಿ ಆ ಒಂದು ಡಿವೈಸ್ ಯಾವ್ದ್ರಲ್ಲಿ ರೆಕಾರ್ಡ್ ಆಗಿದೆ ಅನ್ನೋದೇನಿದೆ ವಿಡಿಯೋ, ಅದು ಸಿಕ್ಕಿದ್ರೆ ಇನ್ನೂ ಕೂಡ ತನಿಖೆಗೆ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಎಸ್ಐಟಿ ಮೊದಲನೇದಾಗಿ ಮದರ್ ಡಿವೈಸ್ ಬಗ್ಗೆಯೇ ಪ್ರಜ್ವಲ್ ರೇವಣ್ಣ ಅವರ ಬಳಿ ಪ್ರಶ್ನೆ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.